ಡಗರ್ ಸ್ಟಾರ್ ದೀನಾ ರಿಲೀಸ್ ಆಯ್ತು. ಅದೇ ಬಗ್ ನೋಡಿದ್ರೆ ಬಂಗಾರ ಅಂತ. ಬಂಗಾರ ಅಣ್ಣವ್ರದ್ದು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ಕೆಲಸ ಬಿಟ್ಟು ಹೋಗಿ ವ್ಯವಸಾಯ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಾನು ಹಾಕಿದ್ದೀನಿ ಅವ್ರ ಮಗಳಿಗೆ ನಿನ್ ರೇಟ್ ಎಷ್ಟು, ನಿನ್ನ ಅಜ್ಜಿ ಹೆಂಗ್ ತಿನ್ಬಾ ಅಂತ ಒಂದು ಫಿಲಮ್ ಬಂತು. ಅದೇ ಮುಟ್ ನೋಡಿದ್ರೆ ಮಠ ಶೋ ಅನ್ನೋ ಫಿಲಮ್. ಚಿಕ್ಕವ ಚಕ್ಲಿ ಕೊಡು ಇಲ್ಲತ್ ಫಿಲಮು ಟ್ಯಾಟೋ ಹಾಸ್ಕೊಂಡಿದ್ದೀನಿ. ಡಿಸೈಡ್ ಮಾಡಿದ್ವಿ ಅಣ್ಣಂದ್ 50 ಅಡಿ ಕಟ್ಔಟ್ ಥಿಯೇಟರ್ ಮುಂದೆ ಹಾಕ್ಸಿ ಹೆಲಿಕಾಪ್ಟರ್ ಪಂಚಾಮೃತ ಅಭಿಷೇಕ ಮಾಡಿಸ್ಬೋ. ತಾಯಿ ಹುಷಾರಿಲ್ದಂಗೆ ಹಾಸಿಗೆ ಹಿಡಿದಿದ್ರು, ನೀವು ನಿಮ್ಮ ಅಣ್ಣನ ತಾಯಿಗೋಸ್ಕರ ಪಾದಯಾತ್ರೆ ಹೋದೆ. ಅಂದ್ರೆ ಅಣ್ಣ ಸುಮ್ಮನೆ ನಾವು ಸುಮ್ಮನೆ. ನಮಸ್ಕಾರ ಸ್ನೇಹಿತರೆ. ಹೀರೋಗಳು ತೆರೆ ಮೇಲೆ ದೊಡ್ಡದಾಗಿ ಮಿಂಚೋದಕ್ಕೆ ಕಾರಣನೇ ಅವ್ರ ಅಭಿಮಾನಿ ಬಳಗ. ಇಂಥ ಅಭಿಮಾನಿಗಳಲ್ಲಿ ಹುಚ್ಚ ಅಭಿಮಾನಿಗಳಿರ್ತಾರೆ, ಅಂಧ ಅಭಿಮಾನಿಗಳಿರ್ತಾರೆ. ಆದರೆ ಅದಕ್ಕೂ ಮೀರಿ ಒಬ್ಬ ದೊಡ್ಡ ಅಭಿಮಾನಿನ ಇವತ್ತು ನಾವು ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಡಗರ್ ಸ್ಟಾರ್ ದೀನಾ ಅವರ ಒಂದು ದೊಡ್ಡ ಅಭಿಮಾನಿ, ಅಖಿಲ ಯೂನಿವರ್ಸ್ ಅಭಿಮಾನಿ ಸಂಘದ ಅಧ್ಯಕ್ಷ. ಅವ್ರು ಯಾರು ಅಂತ ಇವತ್ತು ನಿಮ್ಗೆ ತೋರಿಸ್ತೀನಿ, ಬನ್ನಿ. ನಮಸ್ಕಾರ ಲುಚ್ಚ ಲೋಕಿ ಅವರೇ. ನಮಸ್ಕಾರ. ನಿಮ್ಮ ಅಡ್ರೆಸ್ ಹುಡ್ಕೋದೇನು ಕಷ್ಟ ಆಗ್ಲಿಲ್ಲ ರೀ? ಅಲ್ಲಿ ಬಂದ್ಬಿಟ್ಟು ಲುಚ್ಚ ಲೋಕಿ ಅವ್ರು ಎಲ್ಲಿ ಸಿಗ್ತಾರೆ ಅಂದ್ರೆ ಸಾಕು, ಕ್ಯಾಕ್ ಕುರ್ಸೋದು ಈ ಜಾಗ ಕಳ್ಸಿಕೊಟ್ರು. ಹೇಳೋಣ ಹಂಗೆ ಫೇಮಸ್ ಇದೆ ಸ್ವಲ್ಪ. ಹೆಂಗೆ ಲೋಕಿ ಅವ್ರೆ, ಈಗ ನಿಮ್ಮ ಹೆಸರೇ ಲುಚ್ಚ ಲೋಕಿ ಅಂತ ಹುಟ್ಟಿದಾಗ ಇಟ್ಟಿದ್ದಾರೆ? ಇಲ್ಲ ಅಣ್ಣ, ನಮ್ಮ ಅಪ್ಪ ಅಮ್ಮ ನನ್ನ ಹೆಸರು ಲೋಕೇಸಿ ಅಂತ ಇಟ್ಟವ್ರೆ. ಅದು ನಮ್ಮ ಅಣ್ಣಂದು ಲುಚ್ಚ ಅಂತ ಫಿಲ್ಮ್ ರಿಲೀಸ್ ಆಯ್ತಲ್ಲ, ಲುಚ್ಚ. ಆ ಲುಚ್ಚ ಫಿಲ್ಮ್ ಅಲ್ಲಿ ಅಣ್ಣ ಹುಡುಗಿ ಸಿಕ್ಕಿಲ್ಲ ಅಂತ ತಲೆ ಬೋಡ್ಸ್ಕೊಂಡ್ಬಿಟ್ಟು ಊರೆಲ್ಲ ಡ್ರೆಸ್ ಓಡಾಡ್ತಿರ್ತಾರಲ್ಲ, ಅದಕ್ಕೆ ನಾನು ಆ ಫಿಲ್ಮ್ ರಿಲೀಸ್ ಆದ್ಮೇಲೆ ನಾನು ತಲೆ ಬೋಡ್ಸ್ಕೊಂಡ್ಬಿಟ್ಟು ಡ್ರೆಸ್ ಇಲ್ಲದೆ ಊರೆಲ್ಲ ಓಡಾಡ್ತಿದ್ದೆ ಒಂದ್ ವಾರ. ಅದಕ್ಕೆ ಜನ ಲುಚ್ಚ ಲೋಕಿ ಅಂತ ಕರೀತಾರೆ ಅಷ್ಟೇ. ಅಂದ್ರೆ ಫಿಲಮ್ ಇಂದ ಪ್ರೇರಿತರಾಗಿ ನೀವು ಬೀದಿ ಸುತ್ತಿದ್ದೀರಿ. ನಾವೇನ್ರಿ ಫೇಮಸ್ ಲೋಕಿ ಅವ್ರೆ, ಎಲ್ಲಿ ನೋಡಿದ್ರು ಜನ ನಿಮ್ದೇ ವಿಡಿಯೋ ಹಾಕ್ತಾರೆ, ಆ ಕಮೆಂಟ್ಸ್ ಗಳಲ್ಲಿ ನಿಮ್ದೆ, ನಿಮ್ ಹೆಸರೇ ಎಲ್ಲಾ ಕಡೆ ಓಡಾಡ್ತಿದೆ. ಹೆಂಗ್ ಅಂದ್ರೆ ಯಾವಾಗ ನೀವು ಈ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡ್ರಿ? ಇಲ್ಲ ಸರ್, ನಂಗೆ ಅಷ್ಟೊಂದೇನ್ ಟ್ಯಾಲೆಂಟು ಎಲ್ಲ ಇಲ್ಲ. ಅದು ಅಣ್ಣನ್ ನೋಡಕ್ ಹೋದಾಗ ಅಣ್ಣನ್ ಮನೆ ಮುಂದೆ ಅಭಿಮಾನಿಗಳೆಲ್ಲ ಸೇರಿದಾಗ ಸ್ವಲ್ಪ ಟ್ಯಾಲೆಂಟ್ ತೋರ್ಸಕ್ಕೆ ಅವ್ರ ಮನೆ ಮುಂದೆ ಮಾಡ್ತೀವಲ್ಲ, ಅಲ್ಲಿ ಹೋದಾಗ ಅದು ನಾನು ಏನೋ ಒಂದು ಹಾಡು ಮತ್ತೆ ಡೈಲಾಗ್ ಹೊಡೆದೆ, ಅದು ಯಾರೋ ರೆಕಾರ್ಡ್ ಮಾಡ್ಬಿಟ್ಟಾರೆ, ವೈರಲ್ ಆಗ್ಬಿಟ್ಟೈತೆ ಅಷ್ಟೇ. ನನಗೇನು ಈಗ ಏನಾದ್ರು ಒಂದು ಸಣ್ಣ ಜಲಕ್ ಅದಾ. ಓಕೆ, ಅದು ಚಿಕ್ಕವ ಚಕ್ಲಿ ಕೊಡು, ದೊಡ್ಡವ ದ್ವಾಸಿ ಕೊಡು, ನಮ್ಮಣ್ಣ ಸ್ಟಾರು ಸೂಪರ್ ಸ್ಟಾರು, ನಮ್ಮಣ್ಣ ನೀನು ಕಲ್ಲು ನೋಡಿದ್ರೆ ಓಡೋಕೆ ಈಸಿ ತಿನ್ನೋ ನಾಯಿ ಅಲ್ಲ. ನಮ್ಮಣ್ಣ ಬೇಟಾಡೋ ಹುಲಿ ಕಣೋ. ನೀ ಸೈನ್ಯ ಕಟ್ಕೊಂಬಂದ್ರೆ ನಮ್ಮಣ್ಣ ದೊಡ್ಡ ಸೈನ್ಯ ಕಣೋ, ಅವ್ನು ಕಾಪಾಡಕ್ಕೆ ನಾವೆಲ್ಲ ಇದ್ದೀವಿ ಕಣೋ. ಹಿಂಗ್ ಮಾಡಿದ್ದೆ, ಅದು ವೈರಲ್ ಆಗ್ಬಿಟ್ಟೈತೆ. ನಮಗೆ ಗೊತ್ತಿಲ್ಲ. ಅಯ್ಯೋ, ಏನ್ರಿ ವೈರಲ್? ಏನ್ ನೋಡಿದ್ರೆ ನಿಮ್ ಬಗ್ಗೆನೇ ಮಾತಾಡ್ತಾರೆ. ಗೊತ್ತಿಲ್ಲ. ಅಂದ್ರೆ ಏನ್ ಇದನ್ನ ಅಣ್ಣನ ಮನೆ ಇದು ಟ್ಯಾಲೆಂಟ್ ತೋರ್ಸ್ಬೇಕಂತಾನೆ ಹೋಗಿದ್ದೆ? ಇಲ್ಲ, ಅದು ಅಣ್ಣನ್ಗೆ ಅವ್ರ ಅಮ್ಮಂಗೆ ಆರ್ಟಿದ್ ಪ್ರಾಬ್ಲಮ್ ಆಗ್ಬಿಟ್ಟು ಹುಷಾರಿಲ್ಲ ಅಂತ ಹಾಸ್ಪಿಟ್ಲ್. ಆವಾಗ ಅವ್ರ ಅಮ್ಮಂಗೆ ಒಳ್ಳೇದಾಗ್ಲಿ ಅಂತ ನಾನು ನಮ್ಮ ಮನೆಯಿಂದ ಅವ್ರ ಮನೆ ತನಕ ಪಾದಯಾತ್ರೆ ಮಾಡಿದ್ದೆ. ಪಾದಯಾತ್ರೆ? ಅವ್ರ ಅಮ್ಮಂಗೆ ಒಳ್ಳೇದಾಗ್ಲಿ. ಚಂದಾಪುರದಿಂದ ಬನಶಂಕರಿ ತನಕ ನೀವು ಪಾದಯಾತ್ರೆ ಮಾಡಿದ್ರಿ? ಚಂದಾಪುರದಿಂದ ಬನಶಂಕರಿ ತನಕ ಪಾದಯಾತ್ರೆ. ನಾನು ಸಿಲ್ಕ್ಬೋರ್ಡಿಂದ ಬಿಟ್ಟು ಮಂಡಿ ಹುರ್ಕೊಂಡು, ಅದು ಏನೋ ಬರೀ ಶಾರ್ಟ್ಸ್ ಅಷ್ಟೇ, ಡ್ರೆಸ್ ಏನೂ ಇಲ್ಲ, ಹಂಗೆ ಮಾಡ್ಕೊಂಡು ಹೋಗಿದ್ದವ್ರು. ಮಂಡಿ ಹುರ್ಕೊಂಡು ಪಾದಯಾತ್ರೆ ಮಾಡಿದ್ವಿ. ಪಾದಯಾತ್ರೆ ನಾನು ಶುರು ಮಾಡಿ ಅಣ್ಣನ ಮನೆ ತನಕ ಹೋದೆ. ಅಂದ್ರೆ ಈಗ ಅವ್ರ ತಾಯಿಗೋಸ್ಕರ ನೀವು ಪಾದಯಾತ್ರೆ ಎಲ್ಲ ಮಾಡ್ಕೊಂಡ್ ಬಂದ್ರಿ. ಅಣ್ಣ ತುಂಬಾ ಖುಷಿ ಆಗಿರ್ಬೇಕು ನಿಮ್ಗೆ. ಆವತ್ತೇ ಮೀಟ್ ಆಗಿದ್ದೆ ಅಣ್ಣ. ಆವತ್ತೇ ನಾನು ಪಾದಯಾತ್ರೆ ಮುಗಿಸ್ಕೊಂಡು ಹೋದಾಗಲೇ ಅಣ್ಣ ಆಸ್ಪತ್ರೆಯಿಂದ ಬಂದಿದ್ರು ಕೂಡ ನಾನು ಮೀಟ್ ಆಗಿ ಥ್ಯಾಂಕ್ಸ್ ಅಪ್ಪಿ ಅಂತೆಲ್ಲ ಹೇಳಿ ಕೈ ಕೊಟ್ರು, ಖುಷಿ ಆಗಿದ್ರು. ಅಂದ್ರೆ ನಿಮ್ಮ ಅಣ್ಣ ಅವ್ರ ತಾಯಿ ತುಂಬಾ ಖುಷಿ ಆಗಿರ್ಬೇಕಿತ್ತು. ಅವ್ರು ಬಿಡಿ, ಬೇರೆಯವ್ರ ತಾಯಿಗೋಸ್ಕರ ನೀವು ಪಾದಯಾತ್ರೆ ಎಲ್ಲ ಮಾಡ್ತಿದ್ದೀರಾ, ಇದನ್ನೆಲ್ಲ ನೋಡ್ಬಿಟ್ಟು ನಿಮ್ ತಾಯಿ ಎಷ್ಟು ಖುಷಿ ಆಗಿರ್ತಾರಲ್ವಾ? ಇಲ್ಲ, ನಮ್ಮಮ್ಮ ಹೋಗ್ಬಿಟ್ಟವ್ರೆ. ಏನಾಗಿತ್ತು? ಅದು ಅಣ್ಣನ ಅಮ್ಮಂಗೆ ಆರ್ಟಿದು ಪ್ರಾಬ್ಲಮ್ ಆಗಿತ್ತಲ್ಲ, ಆವಾಗ ಏನಾಯ್ತು, ನಮ್ಮ ಅಮ್ಮಂಗೆ ಇಲ್ಲಿ BP ಶುಗರ್ ಜಾಸ್ತಿ ಆಗ್ಬಿಟ್ಟಿತ್ತು. ಅವರು ನನಗೆ ಸ್ಟ್ರೋಕ್ ಆಗ್ಬಿಟ್ಟು ಅವ್ರು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ನಾನು ಇಲ್ಲ ಅಮ್ಮ, ಹೊಸಿ ತಡ್ಕ, ನಾನು ಪಾದಯಾತ್ರೆ ಹೋಗ್ತೀನಿ, ಪಾದಯಾತ್ರೆ ಮುಗಿಸ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಅಂದ್ರೆ ನಿಮ್ ತಾಯಿ ಹುಷಾರಿಲ್ದಂಗೆ ಹಾಸಿಗೆ ಹಿಡಿದಿದ್ರು, ನೀವು ನಿಮ್ಮ ಅಣ್ಣನ ತಾಯಿಗೋಸ್ಕರ ಪಾದಯಾತ್ರೆ ಹೋದೆ. ನಾನು ಅಲ್ಲಿ ವಿಡಿಯೋ ಮಾಡ್ತಿದ್ನಲ್ಲ, ಆವಾಗ ಏನಾಗ್ಬಿಟ್ಟಿದೆ, ನಮ್ಮ ಅಮ್ಮಂಗೆ ಜೋರಾಗಿ ಸೀರಿಯಸ್ ಆಗ್ಬಿಟ್ಟು ಬಾಗ್ಲೆಲ್ಲ ಬಡ್ಕೊಂಡ್ಬಿಟ್ಟವ್ರು, ಯಾರೋ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ನನಗೆ ಗೊತ್ತಾಗಿಲ್ಲ. ನಾನು ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಆಮೇಲೆ ಏನಾಯ್ತು? ಆಮೇಲೆ ಏನಿಲ್ಲ, ಅಣ್ಣ ಏನ್ ಮಾಡಿದಾರೆ, ಹೆಲಿಕಾಪ್ಟರ್ ಅವ್ರ ಅಮ್ಮನ ಸಿಂಗಾಪುರ್ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಅಮ್ಮನ ಕಾಪಾಡಿದ್ರು. ಅಲ್ಲಲ್ಲ, ನಿಮ್ಮ ಅಣ್ಣವ್ರ ತಾಯಿ ಹುಷಾರಾದ್ರು, ಅವ್ರು ಸಿಂಗಾಪುರಿಗೆ ಹೋದ್ರು, ನಿಮ್ ತಾಯಿಗೆ ಏನಾಯ್ತು ಆಮೇಲೆ? ನಮ್ಮಮ್ಮ ಸತ್ತೋಗ್ಬಿಟ್ಟು ಒಂದಿನ ಆಗ್ಬಿಟ್ಟಿತ್ತು, ಯಾರು ಕರ್ಕೊಂಡು ಹೋಗ್ಲಿಲ್ಲ ಹಾಸ್ಪಿಟ್ಲಿಗೆ. ನಾವು ವರ್ಷಕ್ಕೆ ಸತ್ತೋ ಒಂದಿನ ಆಗಿತ್ತು. ಆಮೇಲೆ ನಾನು ಏನ ಎಲ್ಲ ಉಂಡೆ. ಸ್ನೇಹಿತರೆ,
ಇವತ್ತು ನೋಡಿ ಅವ್ರ ತಾಯಿ ಹುಷಾರಿಲ್ಲ ಅಂತ ಹಾಸಿಗೆ ಹಿಡಿದು ಅವ್ರ ಮಗನ ಕೇಳ್ಕೊಂಡ್ರು ಕೂಡ ತನ್ನ ಅಣ್ಣನ ತಾಯಿ ಹುಷಾರಾಗಬೇಕು ಅಂತ ಇವರು ಚಂದಾಪುರದಿಂದ ಬನಶಂಕರಿ ತನಕ ಪಾದಯಾತ್ರೆ ಮಾಡಿದ್ರು. ಇವತ್ತು ಅವ್ರ ಅಣ್ಣನ ತಾಯಿ ಹುಷಾರಾಗಿದ್ದಾರೆ, ಆರಾಮಾಗಿದ್ದಾರೆ. ಅದರಲ್ಲಿ ಇವ್ರ ಪಾತ್ರನೂ ತುಂಬ ದೊಡ್ಡದು. ಸ್ನೇಹಿತರೆ, ಇಂಥ ದೊಡ್ಡ ಅಭಿಮಾನಿ ನಿಮ್ಗೆ ಎಲ್ಲೂ ಸಿಗಕ್ಕೆ ಚಾನ್ಸ್ ಇಲ್ಲ. ಅದು ನಮ್ಮ ಡಗಾರ್ ಸ್ಟಾರ್ ದೀನಾ ಅವರ ಅಭಿಮಾನಿ ಅಂತ. ಇಲ್ಲ, ಆಮೇಲೆ ಫೋನ್ ಮಾಡಿ ಹೇಳಿದ್ರು ಕೂಡ, ಅಪ್ಪಿ ಮೊದಲು ನಿಮ್ಮ ಅಮ್ಮನ ಬಗ್ಗೆ ಸರಿ ನೋಡ್ಕೋ, ನಮ್ಮ ಅಮ್ಮನಲ್ಲಿ ತಲೆ ಕೆಡ್ಸ್ಕೊಬೇಡ, ನಿನ್ ಫ್ಯಾಮಿಲಿ ಮುಖ್ಯ ಅಂತ ಹೇಳಿದ್ರು ಕೂಡ. ಅಂದ್ರೆ ಅಣ್ಣ ನಿಮಗೆ ಖುದ್ದ ಫೋನ್ ಮಾಡಿ ಹೇಳಿದ್ರು? ಅಣ್ಣ ಅಲ್ಲ, ಅಣ್ಣನ ಪರ್ಸನಲ್ ಸೆಕ್ರೆಟರಿ ಫೋನ್ ಮಾಡಿದ್ರು. ಅಂದ್ರೆ ನಿಮ್ಮ ಅಣ್ಣ ನಿಮಗೇನು ಫೋನ್ ಮಾಡಿಲ್ಲ, ಡೈರೆಕ್ಟ್ ಆಗಿ ಅವತ್ತು ಕೈ ಕೊಟ್ರಲ್ಲ ಅಷ್ಟೇ. ಭಾಳ ಖುಷಿ ಆಯ್ತು. ಇಂಥ ಒಂದು ದೊಡ್ಡ ಅಭಿಮಾನಿ ನಾವು ನೋಡಿರ್ಲಿಲ್ಲ. ಬನ್ನಿ ನಿಮ್ಮ ಹೋಮ್ ಟೂರ್ ಮಾಡೋಣ. ಅಣ್ಣ, ನನ್ನ ಮನೆ ಇಲ್ಲ ಅಣ್ಣ, ನಾನು ಇಲ್ಲೇ ಮಲ್ಕೊಳ್ಳೋದು. ಒಂದು ಇಲ್ಲಿ ಬೀದಿಲಿ? ಇಲ್ಲೇ ಬೀದಿಲೇ ಮಲ್ಕೊಳ್ಳೋದು. ಅಲ್ಲ, ನಿಮ್ಮ ಮನೆ ಇತ್ತು, ಅಮ್ಮ ಅಲ್ಲಿದ್ರು ಅಂತ? ಅಲ್ಲ, ಅದು ಅಮ್ಮ ಹೋದ್ರು. ಅಮ್ಮ ಹೋಗಾದ್ಮೇಲೆ ಬ್ಯಾಂಕ್ನವ್ರು ಬಂದ್ಬಿಟ್ಟು ಮನೇನ ತಗೊಂಡು ಹೋಗ್ಬಿಟ್ರು. ಅಂದ್ರೆ ಬ್ಯಾಂಕ್ ಅವ್ರು ಅರೇಂಜ್ ಮಾಡಿದ್ರು ಮನೇನ? ಹೌದು ಹೌದು ಹೌದು. ಅಲ್ಲ, ಏನ್ ಕತೆ ಇದು? ಇಲ್ಲ, ಅದು ಏನಾಯ್ತು ಅಂದ್ರೆ, ನಂದೊಂದು ಸಾಲ ಇತ್ತು, ಸ್ವಲ್ಪ ಸಾಲ ಇತ್ತು. ಬ್ಯಾಂಕ್ದವ್ರು ಏನ್ ಮಾಡಿದ್ರು, 5 ಲಕ್ಷ ಕೊಟ್ರೆ ಮನೆ ಉಳಿಸ್ಕೊಂತೀವಿ ಅಂತ ಹೇಳಿದ್ರು. ಅದೇನಾಗ್ಬಿಡ್ತು, ಆಗ ಅಣ್ಣಂದು 25ನೇ ಫಿಲ್ಮ್ ರಿಲೀಸ್ ಆಯ್ತು. ಪ್ಯಾನ್ ಇಂಡಿಯಾ ಮೂವಿ, ಅದು 100 ಕೋಟಿ ಫಿಲಮ್, 100 ಕೋಟಿ ಸಂಬಳ ತಗೊಂಡಿದ್ರಲ್ಲ, ಅದು ಫಿಲಮ್ ಆವಾಗ ರಿಲೀಸ್ ಆಯ್ತು. ನಾವೇನ್ ಮಾಡಿದ್ವಿ, ನಮ್ಮ ಏರಿಯಾ ಹುಡ್ರೆಲ್ಲ ಏನು ಡಿಸೈಡ್ ಮಾಡಿದ್ವಿ, ಅಣ್ಣಂದು 50 ಅಡಿ ಕಟ್ಔಟ್ ಥಿಯೇಟರ್ ಮುಂದೆ ಹಾಕ್ಸಿ ಹೆಲಿಕಾಪ್ಟರ್ ಪಂಚಾಮೃತ ಅಭಿಷೇಕ ಮಾಡಿಸ್ಬೇಕು ಅಂತ. ಜಗತ್ತಲ್ಲಿ ಯಾರು ಮಾಡೇ ಇಲ್ಲ. ಒಬ್ಬ ಹೀರೋಗೆ 50 ಅಡಿ ಕಟ್ಔಟ್ ಹಾಕ್ಸಿ ಹೆಲಿಕಾಪ್ಟರ್ ಪಂಚಾಮೃತ ಅಭಿಷೇಕ ನಮ್ಮಣ್ಣಂದೇ ಫಸ್ಟ್ ಆಗ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ. ಒಂದು 5 ಲಕ್ಷ ಬೇಕು. ಊರೆಲ್ಲ ಲಾಸ್ಟಿಗೆ ಎತ್ಬಿಟ್ರು. ನಾನೇನ್ ಮಾಡಿದೆ, 5 ಲಕ್ಷ ಜೋಡಿಸ್ಕೊಂಡು ಕೊನೆಗೆ ಪ್ಲಾನ್ ಮಾಡಿದೆ. ಆವಾಗ ಬ್ಯಾಂಕ್ನವ್ರು ಏನ್ ಮಾಡ್ಬಿಟ್ರು, ಬಂದ್ಬಿಟ್ಟು ನೋಡಿ, ನೀವು 5 ಲಕ್ಷ ಕೊಟ್ರೆ ನಿಮ್ ಮನೆ ನಾವು ಉಳಿಸ್ತೀವಿ, ಅರ್ಥ ಆಯ್ತಾ, ಇಲ್ಲ ಮನೆ ಸೀಸ್ ಮಾಡ್ತೀವಿ ಅಂದ್ರು. ನಾನು ಆವಾಗ ಯೋಚನೆ ಮಾಡಿದೆ. ಅಂದ್ರೆ ನೀವು 5 ಲಕ್ಷ ಕೊಟ್ಟು ಮನೇನ ಉಳಿಸ್ಕೊಂಡ್ರಿ? ಇಲ್ಲ 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 ಇಲ್ಲ, ನಾನೇನ್ ಮಾಡಿದೆ, ಮನೆ ಹೋದ್ರೆ ಹೋಯ್ತು, ಅಣ್ಣಂದ ಹೆಸರು ಫಸ್ಟ್ ಟೈಮ್ ಅಂದ್ರೆ ಫಸ್ಟ್ ಸ್ಟಾರ್, ಇಡೀ ಜಗತ್ತಲ್ಲೇ ಫಸ್ಟ್ ಸ್ಟಾರ್ ಪಂಚಾಮೃತ ಅಭಿಷೇಕ ಮಾಡ್ಕೊಂಡು, ಅದು ಮುಖ್ಯ ಅಂತ ನಾನೇನ್ ಮಾಡ್ಬಿಟ್ಟೆ, 5 ಲಕ್ಷ ಅದಕ್ಕೆ ಖರ್ಚು ಮಾಡಿದೆ. ಅದು ಒಳ್ಳೆಲ್ಲ ನ್ಯೂಸ್ ಆಗ್ಬಿಟ್ಟು ಎಲ್ಲ ಫುಲ್ ಖುಷಿ, ಅಣ್ಣೆಲ್ಲ ಫುಲ್ ಖುಷಿ ಆಗ್ಬಿಟ್ರು. ಫೋನ್ ಮಾಡಿದ್ರು, ಫೋನ್ ಮಾಡಿ ಅಪಿ ಫಸ್ಟ್ ತುಂಬಾ ಖುಷಿ ಆಯ್ತು ನನಗೆ ಅಂತ ಫೋನ್ ಮಾಡಿದ್ರು. ಅಂದ್ರೆ ಅಣ್ಣನೇ ನಿಮಗೆ ಖುದ್ದ ಫೋನ್? ಅಲ್ಲ, ಪರ್ಸನಲ್ ಸೆಕ್ರೆಟರಿ ಫೋನ್ ಮಾಡಿದ್ರು. ಅಣ್ಣ ವಿಡಿಯೋ ನೋಡಿ ಖುಷಿ ಆದ್ರಂತೆ. ಅಂದ್ರೆ ಈಗಲೂ ನೀವು ಅಣ್ಣ ನಿಮಗೆ ಫೋನ್ ಮಾಡಿಲ್ಲ? ಸ್ನೇಹಿತರೆ, ಇವತ್ತು ಡಗಾರ್ ಸ್ಟಾರ್ ದೀನಾ ಅವ್ರದ್ದು ಆಸ್ತಿ ಏನಿಲ್ಲ ಅಂದ್ರೂ ಅಂದಾಜು 1000 ಕೋಟಿ ಇದೆ. ಒಂದು ಫಿಲಮಿಗೆ 100 ಕೋಟಿ ತಗೊಳ್ತಾರೆ. ಅಂಥ ಒಂದು ಅಣ್ಣನಿಗೆ ಹೆಲಿಕಾಪ್ಟ್ರಿಂದಾನೇ ನಾನು ಹೂವಿನ ಅಭಿಷೇಕ ಮಾಡಬೇಕು, ಹಾಲಿನ ಪಂಚಾಮೃತ ಅಭಿಷೇಕ ಮಾಡಬೇಕು ಅಂತೇಳಿ ಇವರು ಇದ್ದ ಒಂದು ಸೂರ್ನೆ 5 ಲಕ್ಷಕ್ಕೆ ಬ್ಯಾಂಕಿಗೆ ಮಾರಿ ಬೀದಿಗೆ ಬಂದಿದ್ದಾರೆ. ಅದನ್ನ ಇವ್ರು ಲೆಕ್ಕ ಹಿಡಿತಿಲ್ಲ. ತನ್ನ ಅಣ್ಣನಿಗೆ ಒಳ್ಳೇದಾಗಬೇಕು, ಅಣ್ಣ ದೊಡ್ಡದಾಗಿ ಬೆಳಿಬೇಕು ಅಂತೇಳಿ ಇವರು ಯೋಚನೆ ಮಾಡಿದ್ರಲ್ಲ. ನಿಜಕ್ಕೂ ದೀನಾ ಅವರೇ, ನೀವೇ ಅದೃಷ್ಟವಂತರು, ಇಂಥ ದೊಡ್ಡ ಅಭಿಮಾನಿನ ಪಡ್ಕೊಂಡಿದ್ದೀರಾ ಅಂತ ಹೇಳ್ತೀನಿ. ಬಹಳ ಖುಷಿ ಆಗ್ತಿದೆ, ಬಹಳ ಖುಷಿ ಆಯ್ತು ಲೋಕಿ ಅವರೇ ನಿಮ್ ನೋಡಿ. ಲೋಕಿ ಅವರೇ, ನಿಮ್ ತಾಯಿ ಬಗ್ಗೆ ಏನೋ ಗೊತ್ತಾಯ್ತು. ನಿಮ್ ತಂದೆಯವ್ರು ಹೆಂಗ್ ಕೆಲಸ ಮಾಡ್ತಿದ್ರಿ, ಎಲ್ಲಿದ್ದಾರೆ ಅವರು? ನಮ್ಮ ಅಪ್ಪ ಸತ್ತೋಗ ಒಂದು 5 ವರ್ಷ ಆಯ್ತು ಸರ್. ಏನಾಗಿತ್ತು? ಹೈ ಟೆನ್ಷನ್ ವೈರ್ ಬಿದ್ಬಿಟ್ಟು ನಮ್ಮ ಅಪ್ಪ ಸತ್ತೋಗ್ಬಿಟ್ರು. ಅಂದ್ರೆ ಎಲ್ಲಿ ಬಿತ್ತು, ಏನು? ಅದು ನಮ್ಮ ದೀನಾ ಅಣ್ಣಂದು 30th ಬರ್ತಡೇ, 30ನೇ ವಯಸ್ಸದು ಬರ್ತಡೇ ಇರತ್ತಲ್ಲ, ಆವತ್ತು ನಾವು ನಮ್ಮ ಏರಿಯಾದ ಹುಡ್ರೆಲ್ಲ ಒಂದು 25 ಕಟ್ಔಟ್ ಹಾಕ್ಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ನಮ್ಮ ಏರಿಯಾದಲ್ಲಿ ಅದು ನಮ್ಮ ಮನೆ ಮುಂದೆನೆ ಇನ್ನೇನು 25 ಕಟ್ಔಟ್ ಹಾಕ್ಸ್ಬೇಕು. ಅಲ್ಲೊಂದು ಹೈ ಟೆನ್ಷನ್ ವೈರ್ ಇದೆ, ಅದು ಹಾಕ್ಸ್ತಾರುವಾಗ ಹೈ ಟೆನ್ಷನ್ ವೈರ್ ಕಟ್ ಆಗ್ಬಿಟ್ಟು ಟಚ್ ಆಗ್ಬಿಟ್ಟು ಅದೇನಾಗ್ಬಿಟ್ಟು ಕಟ್ಟಾಗಿ ಬಿದ್ಬಿಟ್ಟಿದೆ. ಆ ಟೈಮಿಗೆ ಏನಾಗ್ಬಿಟ್ಟಿದೆ, ನಮ್ಮಪ್ಪ ಹುಚ್ಚ ಹಾಕಂದು ಹೊಡ ಬಂತವ್ರೆ. ಅದು ಹೈ ಟೆನ್ಷನ್ ವೈರ್ ನಮ್ಮ ಅಪ್ಪಂಗೆ ತಾಗ್ಬಿಟ್ಟಿದೆ. ಅಜ್ಜಿ, ಆಮೇಲೆ ಏನಾಯ್ತು? ಆಮೇಲೆ ನಾವು ಕಟ್ಟೋದು ಪರವಾಗಿಲ್ಲ, ಏನಾದ್ರು ಪರವಾಗಿಲ್ಲ, ಕಟ್ಟೋದು ನಿಲ್ಸಿದ್ವಿ. ಅದು ತುಂಬಾ ದೊಡ್ಡ ಸುದ್ದಿ ಆಯ್ತು, 25 ಅಡಿ. ಅಲ್ಲಲ್ಲ, ಅದು ಎಲ್ಲ ವಿಡಿಯೋ ಬಂತು, ವೈರಲ್ ಆಯ್ತು. ನಿಮ್ ತಂದೆಗೆ ಏನಾಯ್ತು ಆಮೇಲೆ? ಹೈ ಟೆನ್ಷನ್ ವೈರ್ ತೆಗೆದ್ಮೇಲೆ ನಮ್ಮಪ್ಪ ಬದುಕ್ತಾರೆ, ಸತ್ತೋಗ್ಬಿಟ್ರು. ಸ್ನೇಹಿತರೆ, ಇವತ್ತು ಅವ್ರ ತಂದೆ ಸತ್ತು ಬಿದ್ದಿದ್ದಾರೆ ಹೈ ಟೆನ್ಷನ್ ವೈರ್ ತಾಗ್ಬಿಟ್ಟು. ಅಣ್ಣನ ಬರ್ತ್ಡೇ ನಿಲ್ಬಾರ್ದು, ಅವ್ರಿಗೆ ಬೇಜಾರಾಗಬಾರ್ದು ಅಂತೇಳಿ ಇವರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಅಂದ್ರೆ ಅಣ್ಣ ಇಲ್ಲಿ ಬಂದು ಕೇಕ್ ಏನಾರು ಕಟ್ ಮಾಡಿದ್ರ? ಇಲ್ಲ ಇಲ್ಲ ಇಲ್ಲ, ಅಣ್ಣ ಆಮೇಲೆ ಇದು ಏನಾಯ್ತು ಅಂದ್ರೆ, ನಾವು ಬರ್ತ್ಡೇ ಎಲ್ಲ ಮಾಡಿದ್ವಿ. ಫೋನ್ ಮಾಡಿ, ಅಪ್ಪಿ ಫಸ್ಟ್ ನಿಮ್ಮ ಅಪ್ಪ ಅಮ್ಮನ ನೋಡ್ಕೊ, ಆಮೇಲೆ ಬೇರೆ ಯೋಚನೆ ಮಾಡು ಅಂತ ಅಣ್ಣ ಖುದ್ದಾಗಿ ಫೋನ್ ಮಾಡಿ? ಇಲ್ಲ, ಪರ್ಸನಲ್ ಸೆಕ್ರೆಟರಿ ಫೋನ್ ಮಾಡಿದ್ರು. ಈಗಲೂ ಅಣ್ಣ ಫೋನ್ ಮಾಡ್ಲಿಲ್ಲ? ಲೋಕೆ, ನಾನು ಎಂತೆಂತ ಅಭಿಮಾನಿಗಳನ್ನೆಲ್ಲ ನೋಡಿದೀನಿ, ನೀವು ಬಿಡ್ರಿ ನೆಕ್ಸ್ಟ್ ಲೆವೆಲ್ ನೀವು. ಇಲ್ಲ, ನಂಗೆ ದೀನಾ ಅಣ್ಣ ಅಂತ ಬಂದ್ಮೇಲೆ ನಾನು ಯಾವುದಕ್ಕೂ ಇಂಜರಿ ಅಲ್ಲ ಅಣ್ಣ. ನಂದು ಏನಿಲ್ಲ ಅಂದ್ರು ಅಣ್ಣಂದು 20 ಫಿಲಮ್ ರಿಲೀಸ್ ಆಗಿದ್ದಲ್ಲ, 20 ಫಿಲಮ್ ಇಲ್ಲಿಂದ ಶುರು ಮಾಡೋದು. ಫಸ್ಟ್ ಫಿಲಮ್ ಇಲ್ಲಿ 10 ಫಿಲಮ್ ಟ್ಯಾಟೋ ಹಾಕ್ಸ್ಕೊಂಡಿದ್ದೀನಿ. ಒಂದು ಟ್ಯಾಟೋ ಹಾಕ್ಸ್ಕೊಂಡಿದ್ದೀರಿ? ನೋಡ್ತೀನಿ. ಇಲ್ಲ ಇಲ್ಲ, ಅದು ಆಸಿಡ್ ಬಿದ್ಬಿಟ್ಟು ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಆಸಿಡ್? ಆಸಿಡ್ ಬಿದ್ಬಿಟ್ಟು ಎಲ್ಲ. ಹೆಂಗೆ ಆಸಿಡ್? ಅದು ಅಣ್ಣಂದೊಂದು ಫಿಲಮ್ ರಿಲೀಸ್ ಆಯ್ತು, ಪ್ರೀತಿ ಎಲ್ಲ ಕಾಮ ಅಂತ. ಆ ಪ್ರೀತಿ ಎಲ್ಲ ಕಾಮ ಫಿಲಮ್ ಅಲ್ಲಿ ಅಣ್ಣ ಏನ್ ಮಾಡ್ತಾರೆ, ಹುಡುಗಿ ಸಿಗಲ್ಲ ಅಂತ ಆಸಿಡ್ ಹಾಕಕ್ ಹೋಗ್ಬಿಟ್ಟು ಅವ್ಳಿಗೆ ಎದುರಿಸಿ ಎಲ್ಲ ಲವ್ ಮಾಡ್ತಾರೆ. ನಾನು ಎದುರುಗಡೆ ಹುಡುಗಿ ಲವ್ ಮಾಡ್ತಿದ್ದೆ, ಅವ್ಳು ಸಿಗಲ್ಲ ಅಂತಿದ್ದಕ್ಕೆ ಆಸಿಡ್ ಹಾಕಕ್ ಹಿಂಗ್ ಹೋದೆ. ಅವಳೇನ್ ಮಾಡ್ಬಿಟ್ಲು, ಹಿಂಗೆ ತಡೆದ್ಬಿಟ್ಟು, ಅದು ಏನಾಗ್ಬಿಡ್ತು, ವಾಪಸ್ ನನ್ ಮೇಲೆ ಬಿದ್ಬಿಟ್ಟು ಆವಾಗ ಆಸಿಡ್ ಎಲ್ಲ ಹಾಕಿ ಸುಟ್ಟೋಗ್ಬಿಡ್ತು.
ಅಂದ್ರೆ ನಿಮಗೆ ಅದೆಲ್ಲ ಆಸಿಡ್ ಸುಟ್ಟೋಗಿದೆ. ಸುಟ್ಟೋಗ್ಬಿಟ್ಟಿದೆ. ಆಮೇಲೆ ಆಗ್ಬಿಡ್ತು ಅವ್ರ ಅಪ್ಪ ಅಮ್ಮಂಗೆ ವಿಷಯ ಗೊತ್ತಾಗಿ ನನ್ನ ಮಗಳೇ ಆಸಿಡ್ ಆಗ್ತೀವಿ ಅಂತ ಅವರು ಒಂದು ಆಸಿಡ್ ತಂದ್ಬಿಟ್ಟು ಹಿಂದ್ಗಡೆ ಹಾಕ್ಬಿಟ್ರು. ಈ ಬೆನ್ನಿಗೆ ಈಗ ಅಲ್ಲೂ ಹಾಲು ಹಾಸ್ಕೊಂಡ್ರೆ ಡಾಟ ಅಲ್ಲೂ ಸುಟ್ಟೋಗ್ಬಿಟ್ಟಿದೆ, ಇಲ್ಲೂ ಸುಟ್ಟೋಗ್ಬಿಟ್ಟಿದೆ, ಎಲ್ಲ ಬ್ಯಾಕು ಫ್ರಂಟ್ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಅಲ್ಲ ಆಮೇಲೆ ಏನಾಯ್ತು? ಈಗ ಏನೂ ಆಗಿಲ್ಲ, ಅದೇ ಹುಡುಗಿ ಇನ್ನೊಂದು ಮದುವೆ ಆಗಿ ಆರಾಮಾಗಿ ಅವಳೆ. ಅಂದ್ರೆ ಇಷ್ಟೆಲ್ಲ ಇನ್ಸಿಡೆಂಟ್ಗಳಾದ್ಮೇಲೆ ನೀವು ಮದುವೆ ಆಗೋ ಯೋಚನೆ ಬಿಟ್ಬಿಟ್ರಿ? ಇಲ್ಲ ನಾನು ಆಕ್ಚುಲಿ ಆಮೇಲೆ ಅಣ್ಣಂದು ಇನ್ನೊಂದು ಫಿಲಮ್ ರಿಲೀಸ್ ಆಯ್ತು, ಅದೇ ಬಗ್ ನೋಡಿದ್ರೆ ಬಂಗಾರ ಅಂತ. ಅದ್ರಲ್ಲಿ ಅಣ್ಣ ಬಂದ್ಬಿಟ್ಟು ಸೆಕೆಂಡ್ ಪೀಸ್ ಹುಡುಗಿನ ಎತ್ತಕೊಂಡು ಹೋಗಿ ಕಿಡ್ನಾಪ್ ಮಾಡ್ಕೊಂಡು, ನಾನ್ ಹಂಗೆ ಮಾಡ್ಕೊಂಡು ಪಕ್ಕದ ಬೀದಿ ಹುಡುಗಿನ ಸೆಕೆಂಡ್ ಪಿ ಯು ಸಿ ಎಲ್ಲ 10th ಓದ್ತಿದ್ಲು ಅವಳನ್ನ ಓಡಿಸ್ಕೊಂಡು ಹೋದೆ. ಅದು ಪೊಲೀಸಿಗೆಲ್ಲ ಗೊತ್ತಾಗ್ಬಿಟ್ಟು ಬಾರ್ಡರಲ್ಲಿ ಹಿಡಿದು 3 ದಿನ ಪೊಲೀಸ್ ಸ್ಟೇಷನ್ಲಿ ಕೋಳಿ ಖಾರದ ಪುಡಿ ಹಾಕೊಂಡು ಚೆನ್ನಾಗಿ ಮೆತ್ತಿ 3 ದಿನ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು. ಓಕೆ ಲೋಕಿ, ಈಗ ಅಣ್ಣಂದು ಆಸಿಡ್ ಹಾಕೋ ಮೂವಿ ನೋಡಿದ್ರಿ, ಅದೇ ಥರ ಮಾಡಿದ್ರಿ. ಕಿಡ್ನಾಪ್ ಮಾಡೋ ಮೂವಿ ನೋಡಿದ್ರಿ, ಅದೇ ಥರ ಮಾಡಿದ್ರಿ. ಅವ್ರದ್ದು ಅದೇ ಥರ ಇನ್ನೊಂದು ಮೂವಿ ಬಂತಲ್ಲ, ಅದ್ರಲ್ಲಿ ಅರೇಂಜ್ ಮ್ಯಾರೇಜ್ ಆಗಿ 2 ಮಕ್ಕಳು ತಂದೆ ಆಗಿ ಸುಂದರವಾದ ಜೀವನ ನಡೆಸ್ತಾರೆ. ಅದು ಆ ಫಿಲಮು ಅಣ್ಣ ತಮ್ಮ ಅಂತ ಫಿಲಮು, ಅದು ಆಮೇಲೆ ಬಂದಿತ್ತು. ಅದು ಅದಕ್ಕಿಂತ ಮುಂಚೆ ಅಣ್ಣಂದು 2 ಫಿಲಮ್ ಬಂದ್ಬಿಟ್ಟಿತ್ತು, ಅದಕ್ಕೆ ನನಗೆ ಗೊತ್ತಾಗಲಿಲ್ಲ. ಆ ಫಿಲಮ್ ಮೊದಲೇ ಬಂದರೆ ನಾನು ಆಗ್ತಿದ್ನೇನೋ. ಈಗಾಗಲೇ ಪೊಲೀಸ್ ಕೇಸಲ್ಲಿ ಆಗ್ಬಿಟ್ಟು ಯಾರು ಆಮೇಲೆ ಹುಡುಗಿ ಕೊಡಲಿಲ್ಲ. ಓ, ಅಂದರೆ ನೋಡಿ ಸ್ನೇಹಿತರೆ, ಇವತ್ತು ಡಗಾರ್ ಸ್ಟಾರ್ ದೀನಾ ಅವರು ಟಾಪ್ ನಟಿನ ಮದುವೆ ಆಗಿ 2 ಮಕ್ಕಳು ತಂದೆಯಾಗಿ ಸುಂದರವಾಗಿ ಜೀವನ ನಡೆಸ್ತಾ ಇದ್ದಾರೆ. ಆದರೆ ಅವ್ರ ದೊಡ್ಡ ಅಭಿಮಾನಿಯಾದ ಇವರು ಲೋಕಿ ಅವರು ಆ್ಯಸಿಡ್ ಹಾಕಿದ್ರು, ಕಿಡ್ನಾಪ್ ಮಾಡಿದ್ರು, ಕೊನೆಗೆ ಯಾವುದು ಹುಡುಗಿ ಸಿಗಲಿಲ್ಲ ಅಂತೇಳಿ ಪೊಲೀಸ್ನವ್ರ ಕೈಲಿ ರುಬ್ಬಿಸ್ಕೊಂಡು ಇವತ್ತು ಬೀದಿಗೆ ಬಂದು ನಿಂತಿದ್ದಾರೆ. ಆದರೂ ಅಣ್ಣ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಗ್ರೇಟ್ ರೀ ಲೋಕಿ, ನೀವು ನೋಡೋದು ತುಂಬ ಖುಷಿ ಆಗುತ್ತೆ ರೀ, ತುಂಬ ಡಿಫ್ರೆಂಟಾಗಿ ಕಾಣಿಸ್ತೀರಿ ನೀವು. ಆದರೆ ಲೋಕಿ, ನೀವು ಏನು ಮಾಡ್ಕೊಂಡಿದ್ದೀರಾ, ಎಲ್ಲಿ ತನಕ ಓದ್ಕೊಂಡಿದ್ದೀರಾ ಅಂತ ನೀವು? ಇಲ್ಲ, ನಾನು 10ನೇ ಕ್ಲಾಸ್ ತನಕ ಅಷ್ಟೇ ಓದ್ಕೊಂಡಿರೋದು ಸರ್. 10ನೇ ಕ್ಲಾಸ್ ಅಷ್ಟೇ? ಅದು ಆಮೇಲೆ ಏನಾಗ್ಬಿಡ್ತು, ಅಣ್ಣಂದು ಒಂದು ಫಿಲಮ್ ಬಂತು, ಅದೇ ಮುಟ್ ನೋಡಿದ್ರೆ ಮಠ ಶೋ ಅನ್ನೋ ಫಿಲಮ್ ಬಂತು. ಅದ್ರಲ್ಲಿ ಅಣ್ಣ 10ನೇ ಕ್ಲಾಸಿಗೆ ಬಿಟ್ಬಿಟ್ಟು ರೌಡಿಸಮ್ಮಿಗೆ ಇಳಿತಾರೆ ಅವ್ರ ಅಮ್ಮಂಗೋಸ್ಕರ. ಅದಕ್ಕೆ ನಾನು ಏನು ಮಾಡ್ಬಿಟ್ಟೆ, ಸ್ವಲ್ಪ ಇನ್ಫ್ಲೂಯೆನ್ಸ್ ಎಲ್ಲ ಆಗ್ಬಿಟ್ಟು ನಾನು ನಮ್ಮ ಏರಿಯಾದಲ್ಲಿ ರೌಡಿಸಮ್ ಎಲ್ಲ ಶುರು ಮಾಡ್ಕೊಂಡು. ಅಂದ್ರೆ 10ನೇ ಕ್ಲಾಸ್ಗೆ ನೀವು ಓದ್ಬಿಟ್ಟು ಆವಾಗಲೇ ರೌಡಿಸಮ್ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದೆ. ಅದು ಪೊಲೀಸಿಗೆಲ್ಲ ಗೊತ್ತಾಗಿ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ತನಕ ಎಲ್ಲ ಹೋಗ್ಬಿಟ್ಟು ಮೆಟ್ಲೆಲ್ಲ ಹೊಡೆದು ದೊಡ್ಡ ಕೇಸ್ ಆಗ್ಬಿಟ್ಟಿತ್ತು. ಅದು ಆಮೇಲೆ ಓದ್ ಕಂಟಿನ್ಯೂ ಆಗಲೇ ಇಲ್ಲ, ನಾನು ಬರೀ ಇಂಥವೇ ಕೆಲಸ ಮಾಡ್ಕೊಂಬಂದೆ. ಆಮೇಲೆ ಏನೋ ಮಾಡಿದ್ದೀನಿ. ಆಮೇಲೆ ಅಣ್ಣಂದು ಇನ್ನೊಂದು ಫಿಲಮಲ್ಲಿ ಅಣ್ಣಂದು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾರೆ, ಅದನ್ನು ಟ್ರೈ ಮಾಡಕ್ ಹೋಗಿ ಅದು ಆಮೇಲೆ ಅಲ್ಲೂ ಹೊಡ್ಸ್ಕೊಂಡು, ಅದಾದ್ಮೇಲೆ ಅಣ್ಣ ಇನ್ನೊಂದು ಫಿಲಮ್ ಅಲ್ಲಿ ಇದು ಬುಕ್ಕಿ ಆಗಿರ್ತಾರೆ, ಬೆಟ್ಟಿಂಗ್ ಆ್ಯಪ್, ಅದನ್ನ ಮಾಡಕ್ ಹೋಗಿ ಅಲ್ಲೂ ಎಲ್ಲ ಕಲ್ಕೊಂಡು ಅದೇ ಅಂತ ಮಾಡ್ಕೊಂಡೆ ಇದೀನಿ. ಅದು ಆಮೇಲಿಂದ ಏನು ಆಗ್ಲೇ ಇಲ್ಲ. ಅಂದ್ರೆ ಅಣ್ಣಂದು ಸಿನಿಮಾ ಎಲ್ಲಾ ನೋಡ್ಬಿಟ್ಟು ನೀವು ಪ್ರೇರಿತರಾಗ್ತಿದ್ರಿ? ಏನ್ ಸ್ವಲ್ಪ ಹಂಗೆ ಹೇಳ್ಬೋದು. ಅದು ಏನೋ ಗೊತ್ತಾಗಲ್ಲ, ಅಣ್ಣಂದು ನಂದು ಲೈಫ್ ಅಂತ ರಿಲೇಟ್ ಆಗ್ಬಿಡುತ್ತೆ. ಸ್ನೇಹಿತರೆ, ಒಂದು ಕಾಲ ಇತ್ತು, ಅಣ್ಣವ್ರದ್ದು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ಕೆಲಸ ಬಿಟ್ಟು ಹೋಗಿ ವ್ಯವಸಾಯ ಸ್ಟಾರ್ಟ್ ಮಾಡ್ಕೊಂಡಿದ್ರು. ವಿಷ್ಣು ಸರ್ದು ಯಜಮಾನ ಫಿಲ್ಮ್ ನೋಡ್ಬಿಟ್ಟು ಎಷ್ಟೋ ಜನ ಅಣ್ಣ ತಮ್ಮಂದ್ರು ಜಗಳ ಆಡ್ಕೊಂಡಿದ್ದಂಥವ್ರು ಒಂದಾಗಿದ್ರು. ಆದರೆ ಇವತ್ತು ನೋಡಿ ಡಗಾರ್ ಸ್ಟಾರ್ ದೀನಾ ಅವರ ಸಿನಿಮಾಗಳನ್ನ ನೋಡ್ಬಿಟ್ಟು ಇವತ್ತು ಪ್ರೇರಿತರಾಗಿ ರೌಡಿ ಶೀಟರ್ಗಳಾಗ್ತಿದ್ದಾರೆ, 10th ಓದ್ನ ನಿಲ್ಲಿಸ್ತಾ ಇದ್ದಾರೆ, ವಿದ್ಯಾವಂತರಾಗ್ತಾ ಇಲ್ಲ, ಬೀದಿಗೆ ಬಂದ್ಬಿಟ್ಟು ತಮ್ಮ ಲೈಫ್ನ ಏನೋ ಬೀದಿ ಪಾಲ್ ಮಾಡ್ಕೊತಾ ಇದ್ದಾರೆ. ಆದರೂ ಅಣ್ಣ ಚೆನ್ನಾಗಿರ್ಬೇಕು ಅಂತೇಳಿ ಅವ್ರನ್ನ ಏರಿ ಉತ್ತುಂಗಕ್ಕೆ ತಗೊಂಡೋಗಿ ನಿಲ್ಲಿಸ್ತಾ ಇದ್ದಾರೆ. ಇಲ್ಲ, ನನಗೆ ಏನಂದ್ರೆ ದೇವ್ರ ಹತ್ರ ಬೆಡ್ಕೊಳ್ಳೋದು ಒಂದೇ, ನನ್ನ ಹೆಂಗಾದ್ರೂ ಆಗಲಿ ನಮ್ಮ ಅಣ್ಣನ ಫಿಲಮು ಹಿಟ್ಟಾಗಬೇಕು, ಅಣ್ಣ ದೊಡ್ಡ ಲೆವೆಲ್ಗೆ ಹೋಗ್ಬೇಕು ಅಂತ. ನಾನು ಅದನ್ನೇ ದೇವ್ರ ಹತ್ರ ಬಡ್ಕೊಳ್ಳೋದು, ನನ್ನ ದಿನ ದೇವ್ರ ಹತ್ರ ಅದೇ ಬಡ್ಕೊಳ್ಳೋದು. ತನ್ನ ಜೀವನ ಅವ್ರ ದೂರಬಾಗ್ಲಾದ್ರೂ ಪರವಾಗಿಲ್ಲ, ಅಣ್ಣ ನೆಟ್ಟಿಗಿರ್ಬೇಕು. ಅದು ಏನೋ ಒಂಥರ ನಂಗೆ ದೀನಾ ಅಣ್ಣ ಅದೊಂದು ಪಾಲಿಸಿ ನಿಮ್ದು. ಪಾಲಿಸಿ ದೀನಾ ಅಣ್ಣ ಅಂದ್ರೆ ನಂಗೆ ಆ ಥರ ಅಷ್ಟು ಇಷ್ಟ ನನಗೆ. ಹೇ ಲೋಕಿ, ನಿಮ್ಮ ಜೀವನ ಸ್ಟೋರಿನೇ ಒಂಥರ ಚೆನ್ನಾಗಿದೆ ರೀ. ಈಗೇನು ಮಾಡ್ಕೊಂಡಿದ್ದೀರಿ? ಇವಾಗ ಏನಿಲ್ಲ ಸರ್, ನಮ್ದು ಅಣ್ಣನೊಂದು ಸಂಘ ಐತೆ, ಅಖಿಲ ಯೂನಿವರ್ಸ್ ದೀನಾ ಅಭಿಮಾನಿ ಸಂಘ. ಅದಕ್ಕೆ ನಾನೇ ಅಧ್ಯಕ್ಷ. ಅಂದ್ರೆ ಇಲ್ಲಿ ಏನೇನ್ ಮಾಡ್ತೀರಿ ನೀವು ಇಲ್ಲಿ? ಅದು ಅಣ್ಣನ ಫಿಲಮ್ ರಿಲೀಸ್ ಆದಾಗ ಕಟೌಟ್ ಹಾಕ್ಸೋದು, ಹಾಲ್ ಹಾಕ್ಸೋದು ಥಿಯೇಟರ್ ಮುಂದೆ, ಆಮೇಲೆ ತಮಟೆ ಗಿಮಟೆ ಎಲ್ಲ ಓಡಿಸೋದು. ಇದಕ್ಕೆಲ್ಲ ನೀವು ಅಣ್ಣ ನಿಮಗೆ ದುಡ್ಡು ಕೊಡ್ತಾರೆ? ಅಣ್ಣಂದು ಇಲ್ಲ, ನಾವೇ ದುಡ್ಡು ಹಾಕೊಂಡ್ ಮಾಡೋದು ಸರ್, ನಾವೇ ದುಡ್ಡು ಹಾಕೊಂಡ್ ಮಾಡೋದು. ಏನೇ ಫಂಕ್ಷನ್ ಇದ್ರು ನಾವೇ ನಮ್ಮ ಕೈಯಲ್ಲಿ ದುಡ್ಡು ಹಾಕಿ ಮಾಡೋದು. ನಮ್ಮ ಅಭಿಮಾನ, ಅದು ಅಭಿಮಾನಕ್ಕೆ ಯಾರು ದುಡ್ಡು ಕೊಡಕ್ಕಾಗಲ್ಲ ಸರ್, ಅಭಿಮಾನಕ್ಕೆ ಯಾರು ದುಡ್ಡು ಕೊಡಕ್ಕಾಗಲ್ಲ. ಸ್ವಂತ ದುಡ್ಡು ಖರ್ಚಿಂದ ಜಾತ್ರೆನೇ ಮಾಡ್ತೀರಿ? ಜಾತ್ರೆ ಮಾಡ್ತೀವಿ. ಅಣ್ಣಂದು ಬರ್ತ್ಡೇ ಇದ್ದಾಗ ನಾವು ಎಲ್ಲ ಕಡೆ ಬಿರಿಯಾನಿ ಹಂಚೋದು ಎಲ್ಲ ಮಾಡ್ತೀವಿ, ರಕ್ತದಾನ ಶಿಬಿರ ಮಾಡ್ತೀವಿ. ಮೊನ್ನೆ ಅಣ್ಣಂದು ಮಗಳು ಬರ್ತ್ಡೇ ಇದ್ದಾಗ ಎಲ್ಲ ಊರೆಲ್ಲ ಲಂಗ ದಾವಣಿ ಹಂಚಿದ್ವಿ, ಹಿಂಗೆಲ್ಲ. ಆಮೇಲೆ ಅತ್ತಿಗೆದು ಬರ್ತ್ಡೇ ಇದ್ದಾಗ ರವಿಕೆ ಹಂಚಿದ್ವಿ, ಹಿಂಗೆ ಈ ತರ ಮಾಡ್ತಾನೆ ಇರ್ತೀವಿ. ಆಮೇಲೆ ಅದು ಇತ್ತೀಚೆಗೆ ಏನಾಗ್ಬಿಟ್ಟೈತೆ, ಇದು ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಇದು ಆನ್ಲೈನ್ ವರ್ಗಗಳು ಜಾಸ್ತಿ ಆಗ್ಬಿಟ್ಟಿದೆ. ಆನ್ಲೈನ್ ಅಂದ್ರೆ ಈಗ ಒಬ್ಬ ಹೀರೋ ಫ್ಯಾನ್ಸ್ಗಳು ಇನ್ನೊಬ್ಬ ಹೀರೋನ ಟಾರ್ಗೆಟ್ ಮಾಡೋದು, ಇದು ಹಿಂಗೋ ಮಾಡ್ತಾನೆ ಇರ್ತಾರೆ. ಈಗ ನಮ್ಮ ಅಣ್ಣ ಸ್ವಲ್ಪ ಮೇಲ್ ಬಂದ್ಬಿಟ್ಟಿದ್ದಾರೆ, ಹೌದೌದು, ನಮ್ಮ ಅಣ್ಣ ಮೇಲ್ ಬಂದ್ಬಿಟ್ಟಿದಾರಲ್ಲ, ಅದನ್ನ ಕೆಲವು ತರ್ಕೊಳಕ್ ಆಗ್ತಿಲ್ಲ.
ಅದಕ್ಕೆ ಕಮೆಂಟ್ ಸೆಕ್ಷನಲ್ಲಿ ಅವ್ರು ಟ್ರೇಲರ್ ರಿಲೀಸ್ ಆದಾಗ ಕೆಟ್ಟ ಕಮೆಂಟ್ ಹಾಕೋದಾಗ್ಲಿ, ಅವ್ರ ಫಿಲಮ್ ರಿಲೀಸ್ ಆದಾಗ ಅದು ಬುಕ್ ಮೈ ಶೋ ಅಂತ ಆ್ಯಪ್ ಐತಲ್ಲ, ಅಲ್ಲೆಲ್ಲ ಹೋಗ್ಬಿಟ್ಟು ಕೆಟ್ಟ ಕಮೆಂಟ್ ಹಾಕೋದು, ಟ್ರೋಲ್ ಮಾಡೋದು ಇಂಥವೆಲ್ಲ ಮಾಡ್ತಾರೆ. ಅಂದ್ರೆ ಅಣ್ಣ ಬೆಳೆದ್ಬಿಟ್ಟವ್ರೆ, ನೆಕ್ಸ್ಟ್ ವರ್ಲ್ಡ್ ಲೆವೆಲ್ ಬೆಳೆದ್ಬಿಟ್ಟವ್ರೆ. ಅದು ಜನಕ್ಕೆ ಅರಿಸ್ಕೊಳಕ್ ಆಗ್ತಿಲ್ಲ, ಅವ್ರಿಗೆ ಬೆಳೆದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮಿರೋಗೆ ಈ ತರ ಕೆಟ್ಟ ಅಂತವ್ ನಾವು ಇಟ್ಕೊಂಡು ಹೊಡಿತೀವಿ. ಅಂದ್ರೆ ಈಗ ಹೋಗಿ ಏನಾರು ಕಮೆಂಟ್ ಹಾಕ್ದಾರ ಒಂದೊಂದು ಫಿಲಮ್ ರಿಲೀಸ್ ಆಯ್ತಲ್ಲ ಅಣ್ಣಂದು, ಒಬ್ಬ ಯಾರೋ ತುಂಬಾ ಕೆಟ್ಟ ಕೊಲ್ಕ ಕಮೆಂಟ್ ಹಾಕಿದ್ದ, ಅವ್ನು ಯಾರು ಅಂತ ಹುಡುಕಿ ನಾವು ಆನೆಕಲ್ ಹತ್ರ ಇದ್ದವನು ಹೋಗಿ ಅಟ್ಟಾಡ್ಸ್ಕೊಂಡು ಹೊಡೆದ್ವಿ ಅವನಿಗೆ. ಪೊಲೀಸ್ ಗಿಲೀಸ್ ಕಂಪ್ಲೇಂಟ್ ಎಲ್ಲ ನೀವೇ ಹೊಡೆದ್ಬಿಡ್ತೀರಿ. ನಾವು ಅಣ್ಣನ ಫಿಲಮಲ್ಲಿ ಯಾವತ್ತು ಪೊಲೀಸ್ ಗಿಲ್ಸ್ ಇಡಲ್ಲ, ಅಣ್ಣನೇ ನ್ಯಾಯ ಕೊಡಿಸ ನಾವೇ ನ್ಯಾಯ ಕೊಡಿಸ್ಬಿಡ್ತೀವಿ. ಅದಕ್ಕೆ ನೀವೇ ಹೊಡ್ಕೊಂಡು ಹೊಡೆದ್ಬಿಡ್ತೀರಿ. ಅಣ್ಣ ಫಿಲಮಲ್ಲಿ ಹಂಗೆ ಅಲ್ವಾ, ಅಣ್ಣ ಪೊಲೀಸ್ ಕಾನೂನಿಗೆಲ್ಲ ಹೋಗೋದಿಲ್ಲ, ಅಣ್ಣನೇ ಹೋಗಿ ಹೊಡಿತಾರೆ. ಅವ್ರ ಫಿಲಮ್ ಇಂದ ಪ್ರೇರಿತರಾಗಿ ಜೀವನದಲ್ಲಿ ನೀವು ಅದನ್ನೇ ಮಾಡ್ತೀವಿ. ಹೌದೌದು. ಈಗ ಇತ್ತೀಚೆಗೆ ಇನ್ನೊಂದು ಇದಾಗ್ಬಿಟ್ಟಿದೆ, ಈಗ ಅಣ್ಣನ ಟಾರ್ಗೆಟ್ ಮಾಡಿದವ್ರೆ ಓಕೆ, ಅದು ಹೆಂಗೋ ನಾವು ಇದು ಮಾಡ್ತೀವಿ. ಈಗ ಅಣ್ಣನ ಜೊತೆಗೆ ಅತ್ತಿಗೆನ ಟಾರ್ಗೆಟ್ ಮಾಡೋದು, ಅವ್ರ ಮಗಳನ್ನ ಟಾರ್ಗೆಟ್ ಮಾಡೋದು, ಅವ್ರಿಗೆ ಹೋಗ್ಬಿಟ್ಟು ಕೆಟ್ಟ ಕಮೆಂಟ್ ಹಾಕೋದು. ಮೊನ್ನೆ ಯಾವನೋ ಅದ್ಗೆ ಕಮೆಂಟ್ಸ್ ನಿನ್ ರೇಟ್ ಎಷ್ಟು ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಣ್ಣನ ಮಗಳಿಗೆಲ್ಲ ಹಾಕಿದ್ದ. ಸೊ ಹೆಣ್ಮಕ್ಳಿಗೆ ಹಾಕಿದ್ದ. ಅದಕ್ಕೆ ನಾವೇನ್ ಮಾಡಿದ್ವಿ, ಅವ್ನು ಯಾನ್ ಹಾಕಿದ್ನಲ್ಲ ಅವ್ನಿಗೆ ಪೊಲೀಸ್ ಕಂಪ್ಲೇಂಟ್ ಇಟ್ಕೊಂಡು ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ. ಅವ್ನು ಯಾನ್ ಹಾಕಿದ್ದ ಅವ್ನ್ಗೆ ಆ ಹೀರೋ ಅಂತ ನೋಡಿದ್ವಿ. ಆ ಹೀರೋ ಹೆಂಡತಿ ಮಗಳಿಗೆ ನಾವು ಅದೇ ತರ ಕಮೆಂಟ್ಸ್ ಹಾಕಿದ್ವಿ. ನಾನು ಹಾಕಿದ್ದೀನಿ ಅವ್ರ ಮಗಳಿಗೆ, ನಿನ್ ರೇಟ್ ಎಷ್ಟು, ನಿನ್ನ ಅಜ್ಜಿ ಹೆಂಗ್ ತಿನ್ ಬಾ ಅಂತ ನಾನು ಹಾಕಿದ್ದೀನಿ. ಒಂದು ನಿಮ್ಮ ಅಣ್ಣನ ಹೆಂಡತಿಗೆ ಯಾರೋ ಕಮೆಂಟ್ ಹಾಕಿದ್ರು ಅಂತ ನೀವು ಅದೇ ತರ ಹೋಗಿ ಅವ್ರಿಗೆ ಕಮೆಂಟ್ ಈಗ ಹೆಂಗ್ ಗೊತ್ತಾ ಸರ್, ಹಿಂಗಲ್ಲ ಹಿಂಗೆ ಈಗ ನೀವು ಹಿಂಗ್ ಹೊಡೆದ್ರೆ ನೀವು ನಂಗೆ ಹೊಡಿತೀರ ತಾನೆ, ಅವ್ರನ್ನ ಸ್ಟಾಪ್ ಮಾಡ್ಬೇಕು. ಅಂದ್ರೆ ಅವ್ರು ಶುರು ಮಾಡಿದ್ರು ಅವರೇ ಇದು ಮಾಡ್ಬೇಕು ನೀವು. ಹೌದು. ಅಲ್ಲ ನೀವು ಈ ಸಲ ಈ ನೆಗೆಟಿವ್ ಕಮೆಂಟ್ಸ್ ಹಾಕ್ತಿರಲ್ಲ, ಈ ಪೊಲೀಸ್ನವ್ರು ಬಂದು ಇನ್ನೇನು ಇದು ಮಾಡಲ್ಲ ಅಂತ. ಅದು ನಾವು ಪೊಲೀಸರು ನಮಗೂ ಅಂತ ಹಳೆ ನಂಟಲ್ಲ ಸರ್. ಈಗ ಮೊನ್ನೆ ಕೇಸ್ ಹಾಕಿದ್ರು ಒಂದಿಬ್ರು ಜನ ಕಮೆಂಟ್ ಅವರಿಗೆ, ನಾನು ಹೇಳ್ಕೊಂಡು ಹೋಗಿದ್ರು. ಆಮೇಲೆ ನಾನು ಏನು ಮಾಡಿದೆ, ಮತ್ತೆ ಅದೆಲ್ಲ ಡಿಲೀಟ್ ಮಾಡಿ ಮತ್ತೊಂದು ಪ್ರೊಫೈಲ್ ಅಕೌಂಟ್ ಮಾಡಿ ಮತ್ತೆ ಮಾಡಿದ್ದೀನಿ. ಅದು ಏನಾಗಿದೆ ಸರ್, ಇದು ಅಭಿಮಾನ ಅಂತ ಬಂದಾಗ ಪೊಲೀಸ್ ಕೇಸೆಲ್ಲ ನಮಗೆ ಏನು ಮ್ಯಾಟ್ರ್ ಆಗಲ್ಲ. ಅಣ್ಣ ಮಾತ್ರ ದೀನ ಅಣ್ಣ ಅಷ್ಟೇ. ದೀನ ಅಣ್ಣನ ಫ್ಯಾಮಿಲಿ, ದೀನ ಅಣ್ಣ ನಮ್ಮ ಫ್ಯಾಮಿಲಿ ತರ. ಅಣ್ಣಂಗೆ ಏನಾಗ್ತದೆ ನೋಡ್ಕೊಳ್ಳೋದು ನಮ್ಮ ಅಭಿಮಾನಿಗಳು. ಅದಕ್ಕೆ ಎಲ್ಲರಿಗೂ ಹೇಳೋದು ಇಷ್ಟ, ನೀವೇನು ಅನ್ಕೊಂಡಿರ್ಬೋದು, ಅಣ್ಣನ ತಂಟೆ ಬಂದ್ರೆ ಅಣ್ಣ ಸುಮ್ಮನೆ ನಾವು ಸುಮ್ಮನಿರಲ್ಲ. ಓಹೋ, ಅಂದ್ರೆ ನಿಮ್ಮ ಮನೆ ಮಠ ಏನ ಅಲ್ಲ, ಆಗ್ಲೇ ಬೀದಿ ಬಂದ್ರು ಅಣ್ಣ ಚೆನ್ನಾಗಿರ್ಬೇಕು, ಅಣ್ಣನ ಫ್ಯಾಮಿಲಿ ಚೆನ್ನಾಗಿರ್ಬೇಕು. ಸ್ನೇಹಿತರೆ, ಇಂಥ ಒಂದು ಅಭಿಮಾನಿನ ನಾನು ನೋಡೇ ಇಲ್ಲ, ಬಹುಶಃ ಇದೇ ಫಸ್ಟ್ ಇದೇ ಲಾಸ್ಟ್ ಅಂತ ಅನ್ಸುತ್ತೆ. ಲುಚ್ಚಾ ಲೋಕಿ ಅವರೇ, ಕೊನೆಯದಾಗಿ ನಮ್ಮ ಸ್ನೇಹಿತರು ಏನು ಹೇಳಕ್ ಬಯಸ್ತೀರಿ? ನಾನು ಅದೇ ಒಂದು ನಮ್ದು ಹೇಳ್ಬಿಡ್ಲ. ಹೇಳಿ 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 ಹೇಳಿ. ನಿಧಾನ, ಗಂಟ್ಲು ಸಿಗಾಕೊಂಡಿದ್ದೆ, ನಿಧಾನ, ಗಂಟ್ಲು ಸಿಗಾಕೊಳ್ಳುತ್ತೆ. ಬಂದ ನಮ್ಮ ಅಣ್ಣನ ತಂಟೆಗೆ ಹುಡುಗಿವಿ ತಮಟೆ ಗೊತ್ತಲ್ಲ. ಭಾಳ ಖುಷಿ ಆಯಿತು ಲೋಕಿ, ಲುಚ್ಚಾ ಲೋಕಿ ನಿಮ್ಮ ಭೇಟಿ ಮಾಡಿ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.